ಬೀಟ್ರೂಟ್ ಸೂಪ್ ಮಾಡೋದು ತುಂಬ ಈಸಿ. ಇದಕ್ಕೆ ಬೇಕಾಗಿರೋ ಬರೀ ಟೊಮ್ಯಾಟೊ, ಈರುಳ್ಳಿ, ಗ್ರೀನ್ ಚಿಲ್ಲಿ ಆ್ಯಂಡ್ ಬೀಟ್ರೂಟ್ ಅಷ್ಟೇ. ಒಂದು ಪ್ಯಾನಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡೆ. ಸೊ ಇದಕ್ಕೆ ಇವಾಗ ನಾನು ಒಂದು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಬೋದು, ಲೈಕ್ 2-3 ಗ್ರೀನ್ ಚಿಲ್ಲೀಸ್ನ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನೀವು ಚಾಪ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಸಾಟೆ ಮಾಡ್ಕೊಳ್ಳಿ. ಸಾಕು, ಜಸ್ಟ್ ಒಂದು 3 ಮಿನಿಟ್ಸ್ ಕುಕ್ ಆದರೆ ಸಾಕು ಈರುಳ್ಳಿ. ಅದಾದಮೇಲೆ ಜೊತೆಗೆ ಬೀಟ್ರೂಟ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಟೊಮೆಟೊ. ಎಲ್ಲನೂ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋಷ್ಟು ನೀವು ಕುಕ್ ಮಾಡ್ಕೊಳ್ಬೇಕು. ಒಂದು 5 to ಅಟ್ಲೀಸ್ಟ್ 10 ಮಿನಿಟ್ಸ್ ಇದು ಕುಕ್ ಆಗಬೇಕು. ಬಿಕಾಸ್ ಎಲ್ಲನೂ ನೀಟಾಗಿ ಸಾಫ್ಟ್ ಆಗಬೇಕು. ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ, ಕುಕ್ ಆಗೋದೇ ಬಿಡ್ತೀನಿ. ಸೊ ನಾವು ಇಟ್ಸ್ ಆಲ್ಮೋಸ್ಟ್ ಡನ್. ಯು ಕ್ಯಾನ್ ಜಸ್ಟ್ ಲೆಟ್ ಇಟ್ ಕೂಲ್ ಡೌನ್ ನೌ. ಇಟ್ಸ್ ಆಲ್ಮೋಸ್ಟ್ ಡನ್, ಮುಗಿದಿದೆ. ಸೊ ಐ ಆಮ್ ಗೋಯಿಂಗ್ ಟು ಅಗೇನ್ ಕ್ಲೋಸ್ ದಿಸ್. ಈಗ ನಾನು ಬೇಯಿಸಿಟ್ಕೊಂಡಿರೋ ಬೀಟ್ರೂಟ್, ಆನಿಯನ್, ಟೊಮ್ಯಾಟೊ ಆ್ಯಂಡ್ ಚಿಲ್ಲಿನ ರುಬ್ಬೋದಕ್ಕೆ ರುಬ್ಕೊಳ್ತೀನಿ ನೀಟಾಗಿ. ನೋಡಿ, ರುಬ್ಕೊಂಡು ಈ ಥರ ಪ್ಯೂರೇ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಜೊತೆಗೆ ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಅರಿಶಿನೂ ಹಾಕೋಣ. ಅರಿಶಿನ ಬಾಡಿಗೆ ಒಳ್ಳೆಯದು. ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಬೋದು, ಅಥವಾ ಪಾರ್ಸ್ಲಿ ಏನಾದರೂ ಹಾಕ್ಕೊಳ್ಬೋದು. ಒಂಚೂರು ನಿಮಗೆ ಡಿಲೈಟ್ಫುಲ್ಲಾಗಿ ಒಂದು ಸ್ವಲ್ಪ ಪ್ರೆಸೆಂಟಬಲ್ ಆಗಿರಬೇಕು ಅಂದರೆ ಒಂದು ಸ್ವಲ್ಪ ಕ್ರೀಮ್ನ ನೀವು ಮೇಲ್ಗಡೆ ಹಾಕ್ಕೊಳ್ಬಹುದು. ಬಟ್ ನಾನು ಹೀಗೆ ಪ್ರಿಫರ್ ಮಾಡ್ತೀನಿ, ಹೆಲ್ದಿ ಆಗ್ತೀನಿ ಅದಕ್ಕೆ. ಸೊ ರೆಡಿ ಆಗಿದೆ ಬೀಟ್ರೂಟ್ ಸೂಪ್, ಫ್ರೆಶ್ ಬೀಟ್ರೂಟ್ ಸೂಪ್ ಆ್ಯಂಡ್ ಎಗ್. ಇದು ನನ್ನ ಡಿನ್ನರ್.